ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಹಲವರಿಗೆ ಬೇಸರ ಆಗಿದೆ. ಅಸಮಾಧಾನ ಶಮನಕ್ಕೀಗ ಸಿಎಂ ಡಿಕೆಶಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಅಸಮಾಧಾನಿತ ಶಾಸಕರಿಗೆ ಸಿಎಂ ಬುಲಾವ್ ನೀಡಿದ್ದಾರೆ. ಸಿಎಂ ಭೇಟಿಯಾದ ಬೇಳೂರು ಗೋಪಾಲಕೃಷ್ಣ ಹಾಗೂ ಅಪ್ಪಾಜಿ ನಾಡಗೌಡ ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಉಭಯ ಶಾಸಕರ ಜೊತೆ ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ನೋಡಿ, ಸಚಿವ ಸಂಪುಟ ವಿಸ್ತರಣೆ ಮೂಲಕ ಕಾಂಗ್ರೆಸ್ ಒಂದು ಅಧ್ಯಾಯ ಮುಗಿಸಿದೆ. ಆದರೆ ಈಗ ಆರಂಭ ಆಗಿರತಕ್ಕಂಥದ್ದು ಅಸಮಾಧಾನದ ಶಮನದ ಮತ್ತೊಂದು ದೊಡ್ಡ ಅಧ್ಯಾಯ. ಸಚಿವ ಸ್ಥಾನ ಸಿಗದ ಹಲವು ನಾಯಕರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಿರತಕ್ಕಂತಹ ಬೆನ್ನಲ್ಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈಗ ಸ್ವತಃ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಿದ್ದಾರೆ. ಕಳೆದ 2 ತಿಂಗಳಿನಿಂದ ನಡೆದಂತಹ ಒಂದು ರಾಜಕೀಯ ಕಸರತ್ತು, ಹೈಕಮಾಂಡ್ ಮಟ್ಟದ ಸಭೆಗಳು, ಕೊನೆಯ ಕ್ಷಣದವರೆಗಿನ ಒಂದು ಲಾಬಿ, ಸಮುದಾಯ ಹಾಗೂ ಪ್ರಾದೇಶಿಕ ಸಮೀಕರಣಗಳ ಬಳಿಕ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬಂದಿದೆ. ಆದರೆ ಸಚಿವ ಸ್ಥಾನ ನಿರೀಕ್ಷೆಯಲ್ಲಿದ್ದ ಹಲವು ಹಿರಿಯ ಶಾಸಕರು ಹಾಗೂ ಸಚಿವಾಕಾಂಕ್ಷಿಗಳಿಗೆ ಅವಕಾಶ ಸಿಗದೇ ಇರತಕ್ಕಂಥದ್ದು ಪಕ್ಷದೊಳಗಡೆ ಒಂದು ಅಸಮಾಧಾನದ ಹೊಗೆಯನ್ನ ಇನ್ನಷ್ಟು ಹೆಚ್ಚು ಮಾಡಿದೆ. ಇದೀಗ ಆ ಒಂದು ಅಸಮಾಧಾನ ಬಂಡಾಯವಾಗಿ ಬದಲಾಗತಕ್ಕಂಥ ಮುನ್ನವೇ ಅದನ್ನ ತಡೆಯೋದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಶುರು ಮಾಡಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನ ತಪ್ಪಿಸಿಕೊಂಡಿರತಕ್ಕಂಥ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಹಾಗೂ ಅಪ್ಪಾಜಿ ನಾಡಗೌಡ ಅವರನ್ನ ಸಿಎಂ ಸದಾಶಿವ ನಿವಾಸಕ್ಕೆ ಕರೆಸಿ ಪ್ರತ್ಯೇಕವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತುಕತೆ ನಡೆಸಿದ್ದಾರೆ. ಈ ಭೇಟಿ ಕೇವಲ ಸೌಜನ್ಯದ ಭೇಟಿ ಆಗಿರೋದಿಲ್ಲ. ಪಕ್ಷದಲ್ಲಿ ಯಾವುದೇ ಒಂದು ಬಿಕ್ಕಟ್ಟು ಉಂಟಾಗಬಾರದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ನೋಡಿಕೊಳ್ಳೋ ರಾಜಕೀಯ ಸಮಾಧಾನದ ಒಂದು ಸಭೆ ಅಂತ ಹೇಳಲಾಗುತ್ತೆ. ಅಸಮಾಧಾನಗೊಂಡಿರತಕ್ಕಂಥ ಒಂದು ನಾಯಕರುಗಳು ಯಾರ್ಯಾರಿದ್ದಾರೆ, ನಾಯಕರಿಗೆ ಮುಂದಿನ ದಿನಗಳಲ್ಲಿ ಪಕ್ಷ ಹಾಗೂ ಸರ್ಕಾರದಲ್ಲಿ ಸೂಕ್ತ ಅವಕಾಶ ಕಲ್ಪಿಸ್ತಕ್ಕಂಥ ಭರವಸೆ ನೀಡಿದ್ದಾರೆ ಹಾಗಾದ್ರೆ, ಅಥವಾ ಬೇರೆ ಜವಾಬ್ದಾರಿಗಳ ಬಗ್ಗೆ ಚರ್ಚೆ ನಡೀತಾ ಅನ್ನುವಂಥ ಒಂದಿಷ್ಟು ಕುತೂಹಲ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಸದಾಶಿವನಗರದಲ್ಲಿ ಏನಾಯಿತು? ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ತಿಮ್ಮೇಗೌಡ, ಈಗ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಅಸಮಾಧಾನಿತ ಶಾಸಕರ ನಡುವಿನ ಒಂದು ಮಾತುಕತೆಯಲ್ಲಿ ಯಾವ ಪ್ರಮುಖ ವಿಚಾರಗಳು ಚರ್ಚೆಯಾಗಿದ್ದಾವೆ? ಯಾವುದಾದರೂ ಒಂದು ಭರವಸೆಯನ್ನ ನೀಡಿದ್ದಾರಾ ಡಿಕೆ ಶಿವಕುಮಾರ್ ಅವರು ಅಸಮಾಧಾನಿತ ಶಾಸಕರುಗಳಿಗೆ ಅಂತ? ಹೊಸ ಕೊಡ್ಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಪ್ರಮೋದ್. ಯಾಕಂತ ಹೇಳಿದ್ರೆ ಶಾಸಕರುಗಳು ತುಂಬಾ ನಿರೀಕ್ಷೆಯಲ್ಲಿದ್ರು. ನಮ್ಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ, ಒಮ್ಮೆ ಸಚಿವರಾಗಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ. ಕೆಲವು ಶಾಸಕರಂತೂ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯ ಅಂಚಿನಲ್ಲಿದ್ರು. ಅವರು ಒಮ್ಮೆ ಸಚಿವರಾಗಿ ಮಾಜಿ ಸಚಿವ ಅನ್ನಿಸ್ಕೊಳ್ಬೇಕು ಅನ್ನುವಂತ ಒಂದು ಇರಾದೆಯನ್ನು ಕೂಡ ಹೊಂದಿದ್ರು. ಈಗ ಅವ್ರು ಯಾರಿಗೂ ಕೂಡ ಸಚಿವ ಸ್ಥಾನ ಸಿಗದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಅಸಮಾಧಾನಗೊಂಡಿರ್ತಕ್ಕಂಥದ್ದು. ಈ ಅಸಮಾಧಾನ ಇದೀಗ ಭಿನ್ನಮತವಾಗಿ ಪರಿವರ್ತನೆಗೊಂಡು ಇದೀಗ ಪ್ರತ್ಯೇಕ ರಾಜಕೀಯ ಭಿನ್ನಮತೀಯ ಚಟುವಟಿಕೆಗಳಿಗೂ ಕೂಡ ನಾಂದಿ ಆಡಿದೆ. ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಕೆಲ ಶಾಸಕರುಗಳು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸೊ ಹೀಗಾಗಿ ಈ ಒಂದು ರಾಜೀನಾಮೆಯನ್ನ ಕೊಟ್ಟು ಇದೊಂದು ರೀತಿ ರಾಜೀನಾಮೆಯನ್ನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ರಾಜ್ಯ ನಾಯಕ ರೀತಿ ಮುಜುಗರ. ಸೊ ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಅತೃಪ್ತ ಶಾಸಕರನ್ನ, ಅಸಮಾಧಾನಿತ ಶಾಸಕರನ್ನ ಕರೆದು ಮನವೊಲಿಸಿ ಎನ್ನುವಂತ ನಿಟ್ಟಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅದರಂತೆ ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ಒಬ್ಬೊಬ್ಬರನ್ನಾಗಿ ಕರೆದು ಮಾತನಾಡುವಂತ ಒಂದು ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಮುಂದಾದ್ರ ಅಂತ. ಅದರಂತೆ ಇಂದು ಬೆಳಿಗ್ಗೆ ಬೇಳೂರು ಗೋಪಾಲಕೃಷ್ಣ, ಅಪ್ಪಾಜಿ ನಾಡಗೌಡರು ಇವರಿಬ್ರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು. ಅವರು ಸಚಿವ ಸ್ಥಾನದಿಂದ ವಂಚಿತರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜೀನಾಮೆಯ ಬಗ್ಗೆಯೂ ಕೂಡ ನಿರ್ಧಾರವನ್ನು ಹೀಗಾಗಿ ಕೊಡೋದು ಬೇಡ ಅನ್ನುವಂತ ನಿಟ್ಟಲ್ಲಿ ತಮ್ಮ ನಿವಾಸಕ್ಕೆ ಬುಲಾವ್ ಕೊಟ್ಟಂತ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಳಿಗ್ಗೆ ಸುದೀರ್ಘವಾಗಿ ಸುಮಾರು 1 ಗಂಟೆಗಳ ಕಾಲ ಉಭಯ ಶಾಸಕರ ಜೊತೆ ಮಾತನಾಡಿ ಅವರ ಒಂದು ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅಪ್ಪಾಜಿ ನಾಡಗೌಡರು ಮತ್ತೆ ಬೇಳೂರು ಗೋಪಾಲಕೃಷ್ಣ ಅವರು ಇಬ್ಬರಿಗೂ ಕೂಡ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನ ಆ ಒಂದು ನಿಗಮಗಳಲ್ಲಿ ಮುಂದುವರೆದ ದಿನಗಳಲ್ಲಿ 2028ರ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಖಂಡಿತವಾಗೂ ನಿಮ್ಮನ್ನ ಸಚಿವರನ್ನಾಗಿ ಮಾಡ್ತೀವಿ, ಮತ್ತೊಮ್ಮೆ ನಿಮ್ಗೆ ಟಿಕೆಟ್ ಅನ್ನ ಕೊಡ್ತೀವಿ ಅನ್ನುವಂತ ಒಂದು ನಿಟ್ಟಲ್ಲಿ ಮನವೊಲಿಸಿರ್ಬಹುದು ಅನ್ನುವಂತ ಒಂದು ಚರ್ಚೆ ಇದೀಗ ಅವರ ಒಂದು ಬೆಂಬಲಿಗರಲ್ಲಿ ಕೇಳಿ ಬರ್ತಾ ಇರುವಂತದ್ದು ಪ್ರಮೋದ್. ಇನ್ನು ಯಾವ ಅಸಮಾಧಾನಿತ ಶಾಸಕರನ್ನ ಸಿಎಂ ಭೇಟಿ ಆಗ್ತಕ್ಕಂತ ಸಾಧ್ಯತೆ ಇದೆ ತಿಮ್ಮೇಗೌಡ? ಅಂಡ್ ಮುಂದಿನ ಸುತ್ತಿನ ಸಭೆಗಳ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಎಲ್ಲಾ ಸಚಿವರು ಅಂದ್ರೆ ಎಲ್ಲಾ ಶಾಸಕರನ್ನು ಕೂಡ ಅಸಮಾಧಾನಗೊಂಡಿರ್ತಕ್ಕಂಥ ಎಲ್ಲಾ ಶಾಸಕರನ್ನು ಕೂಡ ಮನವೊಲಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ
ಇದು ಈಗಷ್ಟೇ ಏನು ತುಮಕೂರಿನ ಮಾಜಿ ಸಚಿವ ಕೆ.ಎನ್. ರಾಜಣ್ಣನವರು ಒಂದು ಮಾತನ್ನ ಹೇಳ್ತಾ ಇದ್ರು ಪ್ರಮೋದ್. ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆಯನ್ನ ಕೊಟ್ರು ಕೊಡ್ಲಿ ಅನ್ನುವಂತ ಒಂದು ಉದ್ದಟತನದ ಮಾತುಗಳನ್ನ ಆಡಬಾರದು. ಎಲ್ಲರನ್ನೂ ಕೂಡ ಕರೆದು ಮಾತನಾಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಮುಖ್ಯಮಂತ್ರಿ, ಶಾಸಕಾಂಗ ಪಕ್ಷದ ನಾಯಕರು, ಎಲ್ಲಾ ಶಾಸಕರನ್ನ, ಯಾಕಂತ ಹೇಳಿದ್ರೆ 5 ಬೆಳ್ಳು ಕೂಡ ಒಂದು ಸಮನಾಗಿರಲ್ಲ, ಅಸಮಾಧಾನಗೊಳ್ಳೋದು ಸಹಜ. ಆದ್ರೆ ಅಸಮಾಧಾನಿತರವನ್ನ ಮನವೊಲಿಸುವಂತದ್ದು ಶಾಸಕಾಂಗ ಪಕ್ಷದ ಮತ್ತು ಮುಖ್ಯಮಂತ್ರಿಯವರ ಕರ್ತವ್ಯ. ಸೊ ಹೀಗಾಗಿ ಅವರನ್ನ ಕರೆದು ಮಾತನಾಡ್ಬೇಕು ಅಂತ. ಸೊ ಹೀಗಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒಂದು ಮಹತ್ತರ ಜವಾಬ್ದಾರಿ ಇದೆ, ಅವ್ರನ್ನ ಕರೆದು ಮಾತನಾಡ್ಬೇಕಾಗುತ್ತೆ. ಸೊ ಹೀಗಾಗಿ ಹೈಕಮಾಂಡ್ ಸೂಚನೆ, ಮತ್ತೊಂದು ಕಡೆಗೆ ತಮ್ಮ ಮೇಲೆ ಇರ್ತಕ್ಕಂಥ ಒಂದು ಜವಾಬ್ದಾರಿ ಹಿನ್ನೆಲೆಯಲ್ಲಿ ಇವತ್ತು ಒಬ್ಬೊಬ್ಬರನ್ನಾಗಿ ಕರೆದು ಮಾತನಾಡುವಂತ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ತಿಮ್ಮೇಗೌಡ.